ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಫಲಗಳನ್ನ ತಿಳಿಸ್ಕೊಡ್ತಾ ಈಗ ನಾವು ಸಿಂಹರಾಶಿಗೆ ಬಂದಿದ್ದೇವೆ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರುವಂತಹ ರವಿಯ ಸಂಚಾರ ಅನ್ನುವಂಥದ್ದು ಈಗ 6ನೇ ಸ್ಥಾನವಾಗಿರುವಂತಹ ಮಕರ ರಾಶಿಗೆ ಆಗುವಂಥದ್ದು. 6ನೇ ಸ್ಥಾನ ನಾವು ತಸ್ಕರಾರಾರ್ತಿ ವಿಜ್ಞಾನಿ ಅಂತ ಹೇಳುವಂತ ರೀತಿಯಲ್ಲಿ 6ನೇ ಸ್ಥಾನವು ಕೂಡ ಅಶುಭ ಸ್ಥಾನ. ಆದ್ರೆ ಪಾಪಗ್ರಹಗಳು 6ರಲ್ಲಿ ಶುಭ ಫಲಗಳನ್ನ ಉಂಟು ಮಾಡ್ತಾರೆ ಅನ್ನುವಂತ ಒಂದು ನಿಯಮ. ವಾಸ್ತವವಾಗಿ ಪಾಪಗ್ರಹಗಳೆಲ್ಲ ಪಾಪ ಫಲವನ್ನೇ ಕೊಡುವಂಥದ್ದು. ಅಂದ್ರೆ ಎಲ್ಲ ಪಾಪಗ್ರಹರು ರವಿ, ಕುಜ, ಮತ್ತೆ ಶನಿ, ರಾಹು, ಕೇತು ಇವರೆಲ್ಲ ಪಾಪ ಫಲಗಳನ್ನೇ ಕೊಡ್ತಾರೆ. ಮತ್ತೆ ಕ್ಷೀಣಚಂದ್ರ ಮತ್ತೆ ಪಾಪ ಸಂಯೋಗದಲ್ಲಿ ಬುಧ ಇವರೆಲ್ಲರೂ ಕೂಡ ಪಾಪ ಫಲವನ್ನೇ ಕೊಡ್ತಾರೆ. ಆದ್ರೆ 6, 11 ಮತ್ತೆ 3ನೇ ಸ್ಥಾನದಲ್ಲಿ ಶುಭ ಫಲಗಳನ್ನು ತಂದು ಕೊಡ್ತಾರೆ ಅಂತ ಶಾಸ್ತ್ರ ಹೇಳುವಂತ ರೀತಿಯಲ್ಲಿ ರಾಶ್ಯಾಧಿಪತಿಯಾಗಿ ಸಿಂಹರಾಶಿಗೆ ಅಧಿಪತಿಯೇ ರವಿ ಆಗಿರುವಂತಹ ಕಾರಣ ಅವರ ರಾಶ್ಯಾಧಿಪತಿಯೇ 6ರಲ್ಲಿ ಬಂದಾಗ ರಾಶಿಯನ್ನ ನಾವು ಮೂರ್ಧಾ ಸೆಗಲ ಸ್ಕಂದ ಅಂತ ಹೇಳುವಂತ ರೀತಿಯಲ್ಲಿ ರಾಶಿಯನ್ನ ನಾವು ಆ ವ್ಯಕ್ತಿ ಅಂತ ಹೇಳಿದ್ರೆ ರಾಶ್ಯಾಧಿಪತಿ 6ನೇ ಸ್ಥಾನದಲ್ಲಿ ಬಂದ ಷಷ್ಠಭವನೋಕ್ತಾಂಗೆ ವ್ರಣಸ್ಯೋದ್ಭವ ಅಂತ ಹೇಳ್ಬೋದು. ಅಂದ್ರೆ 6ರಲ್ಲಿ ಬಂದಾಗ ನಾಭಿ ಕಟಿರುಕ್ಕಂತ ಅಂದ್ರೆ ಷಷ್ಠಭವನೋಕ್ತಾಂಗೆ ಸೊಂಟ ಭಾಗದಲ್ಲಿ ನೋವುಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ ಕಾಣಸಿಗುತ್ತೆ. ಅದು ಬಿಟ್ರೆ ಶತ್ರುವಿನಿಂದ ಜಯ ಆಗುವಂಥದ್ದು, ಕೆಲಸ ಕಾರ್ಯದಲ್ಲೆಲ್ಲ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆ ರೀತಿಯಾಗಿರುವಂತಹ ಶುಭ ಫಲಗಳು, ಎಲ್ಲಿ ಯಾವ ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ಅವರದೇ ಆಗಿರುವಂತಹ ಒಂದು ಹೆಸರನ್ನ ಒಳ್ಳೆ ರೀತಿಯಾಗಿರುವಂತಹ ಒಂದು ಆತ್ಮಸ್ಥೈರ್ಯತೆಯನ್ನ ಉಂಟಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. 7ಮ ಸ್ಥಾನದಲ್ಲಿ ಶನಿ, 2ನೇ ಸ್ಥಾನದಲ್ಲಿ ಕೇತು, 8ರಲ್ಲಿ ರಾಹು, ಇದೆಲ್ಲವೂ ಕೂಡ ಒಂದು ರೀತಿ ಸಮಸ್ಯೆ ಕೊಡುವಂತಹ ಫಲ ಇದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಉಪಶಮನ ಆಗುವಂತ ರೀತಿ 6ರಲ್ಲಿ ರವಿ ಶುಭ ಫಲಗಳನ್ನ, 11ರಲ್ಲಿ ಕುಜನ ಸಂಚಾರ ಅನ್ನುವಂಥದ್ದು ಶುಭ ಫಲಗಳನ್ನ, 1 ತಿಂಗಳ ಕಾಲ ಇದ್ದಂತ ಒಂದಷ್ಟು ಕಷ್ಟಗಳೆಲ್ಲ ನಿವಾರಣೆ ಆಗುವಂತ ರೀತಿಯಲ್ಲಿ ಹೊಸದಾಗಿರುವಂತಹ ಜೀವನದಲ್ಲಿ ಆಶಾಕಿರಣ ಬರುವಂತಹ ರೀತಿಯಲ್ಲಿ ಕಾಣಸಿಗತ್ತೆ ಸಿಂಹರಾಶಿಯವರಿಗೆ. 6ರಲ್ಲಿ ರವಿ ಇದ್ದಾಗ ಸಣ್ಣ ಪುಟ್ಟ ಅನಾರೋಗ್ಯದ ವಿಚಾರದಲ್ಲಿ ಸೊಂಟ ನೋವು ಇತ್ಯಾದಿಗಳನ್ನ ಕೊಡುವಂಥದ್ದು, ವ್ರಣಸ್ಯೋದ್ಭವ ಅಂತ ಹೇಳುವಂತ ರೀತಿಯಲ್ಲಿ ಸ್ವಲ್ಪ ಗಾಯಗಳು, ಸ್ಕಿನ್ ಅಲರ್ಜಿಗಳು, ಈ ರೀತಿಯಾಗಿರುವಂತ ಬೆನ್ನಿನ ಮೇಲೆ ಸ್ಕಿನ್ ಅಲರ್ಜಿ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಸಹಜವಾಗಿ ಬರಬಹುದು. ಆದರೆ ಕೆಲಸ ಕಾರ್ಯ ಮತ್ತೆ ಮಾಡುವಂತಹ ಒಂದು ವೃತ್ತಿಪರವಾಗಿರುವಂತಹ ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ, ಒಳ್ಳೆ ರೀತಿಯಾಗಿರುವಂತಹ ಗೌರವವನ್ನ, ಮನ್ನಣೆಯನ್ನ, ಒಳ್ಳೆ ರೀತಿಯಾಗಿರುವಂತಹ ಅಭಿವೃದ್ಧಿಯನ್ನ ಕೊಡುವಂಥದ್ದು ಈ ಒಂದು ಸಂಚಾರ. ಒಟ್ಟಾರೆ ಸಿಂಹರಾಶಿಯವರಿಗೆ 70-80 ಭಾಗದಷ್ಟು ಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ರವಿ ಮತ್ತೆ ಕುಜರು ಇಬ್ಬರೂ ಕೂಡ ಒಳ್ಳೆ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಿರುವಂತ ಕಾರಣದಿಂದ ಇಬ್ಬರೂ ಕೂಡ ಶುಭ ಫಲಗಳನ್ನ ತಂದು ಕೊಡ್ತಾರೆ. ಹಾಗಾಗಿ ಹಣದ ವಿಚಾರದಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ಲಾಸ್ ವಿಚಾರದಲ್ಲಿ ಈ ಹಿಂದೆ ಏನ್ ಸಮಸ್ಯೆ ಇತ್ತು ಅದು ಮುಂದುವರಿಬಹುದು. ಆದ್ರೆ ಅದರಿಂದ ಈಗ ನಿವಾರಣೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಇನ್ನೂ ಆಗಬಹುದಾಗಿರುವಂತಹ ಸಮಸ್ಯೆಗಳಿಗೆ ಕಡಿವಾಣವನ್ನ ಹಾಕುವಂತ ರೀತಿಯಲ್ಲಿ ರವಿ ಬಂದೆ ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳಬಹುದು. ಸಂಕ್ರಾಂತಿ ಫಲ ಸಿಂಹರಾಶಿಯವರಿಗೆ ಶುಭದಾಯಕವಾಗಲಿದೆ. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.